ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಗಳು ಇಂದಿನ ಕಲಿಯುಗದಲ್ಲೂ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಒತ್ತಡ ಮತ್ತು ಅಶಾಂತಿಯಿಂದ ಬಳಲುತ್ತಿರುವವರಿಗೆ ಈ ಬೋಧನೆಗಳು ಬದುಕುಳಿಯುವ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಕಲಿಯುಗದಲ್ಲೂ ಉತ್ತಮವಾದ ಹಾಗೂ ಶಾಂತಿಯುತವಾದ ಜೀವನವನ್ನು ನಡೆಸಲು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ಸಲಹೆಗಳನ್ನು ನೀಡಿದ್ದಾನೆ. ಪ್ರಸ್ತುತ ಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಲ್ಲಿ, ಒತ್ತಡಗಳಲ್ಲಿ, ದುರಾಸೆಯನ್ನು ಅಥವಾ ಮಾನಸಿಕ ಅಶಾಂತಿಯನ್ನು ಎದುರಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಮಾನಸಿಕ ಶಾಂತಿಯನ್ನು ಹುಡುಕುತ್ತಾ ಆಧ್ಯಾತ್ಮಿಕತೆಯನ್ನು ಹುಡುಕುತ್ತಾರೆ. ಆದ್ದರಿಂದ ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಗಳು ಆ ಯುದ್ಧಕ್ಕೆ ಮಾತ್ರವಲ್ಲ, ಇಂದಿನ ಕಲಿಯುಗದಲ್ಲಿ ಬದುಕುಳಿಯುವ ಮಾರ್ಗದರ್ಶಿಯೂ ಆಗಿದ್ದವು. ನೀವು ಕೂಡ ಈ ವೇಗದ ಜೀವನದಲ್ಲಿ, ಅಂದರೆ ಕಲಿಯುಗದ ಸಮಯದಲ್ಲಿ ಶಾಂತಿ ಮತ್ತು ಯಶಸ್ಸನ್ನು ಬಯಸಿದರೆ ಗೀತೆಯ ಈ ತತ್ವವು ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾಗುತ್ತದೆ. ನಿಷ್ಕಾಮ ಕರ್ಮ. ಕಲಿಯುಗದಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಎಂದರೆ ನಾವು ಏನನ್ನಾದರೂ ಪ್ರಾರಂಭಿಸುವ ಮೊದಲೇ ಫಲಿತಾಂಶದ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೇವೆ. ಶ್ರೀಕೃಷ್ಣನು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂದು ಹೇಳಿದ್ದಾನೆ. ಇದರರ್ಥ ನೀವು ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ಫಲಿತಾಂಶದ ಬಗ್ಗೆ ನೀವು ಚಿಂತಿಸುವುದನ್ನು ನಿಲ್ಲಿಸಿದಾಗ ನಿಮ್ಮ ಒತ್ತಡ ಸ್ವಯಂಚಾಲಿತವಾಗಿ ಕಡಿಮೆಯಾಗುತ್ತದೆ ಮತ್ತು ನೀವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಸುಖ ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ. ಜೀವನದಲ್ಲಿ ಏರಿಳಿತಗಳು, ಸುಖ ದುಃಖಗಳು ಸರ್ವೇ ಸಾಮಾನ್ಯ. ಭಗವದ್ಗೀತೆಯು ನಮಗೆ ಸ್ಥಿತಪ್ರಜ್ಞೆಯ ಪಾಠವನ್ನು ಕಲಿಸುತ್ತದೆ. ಕೆಲವೊಮ್ಮೆ ಜನರು ತಾವು ದೊಡ್ಡ ಯಶಸ್ಸನ್ನು ಸಾಧಿಸಿದಾಕ್ಷಣ ಅತಿಯಾಗಿ ಸಂತೋಷಗೊಳ್ಳುತ್ತಾರೆ. ವಿಫಲವಾದಾಗ ದುಃಖದ ಸಾಗರದಲ್ಲಿ ಮುಳುಗಿ ಬಿಡುತ್ತಾರೆ. ಕಲಿಯುಗದ ಅನಿಶ್ಚಿತತೆಯಲ್ಲಿ ಒಬ್ಬರ ಭಾವನೆಗಳನ್ನು ನಿಯಂತ್ರಿಸುವುದು ನಿಜವಾದ ಶಕ್ತಿ. ಇದರರ್ಥ ಶ್ರೀಕೃಷ್ಣ ಪರಮಾತ್ಮನು ನಮಗೆ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಇರಲು ಪಾಠವನ್ನು ಕಲಿಸುತ್ತಾನೆ. ನಿಮ್ಮ ಉದ್ದೇಶದ ಮೇಲೆ ನಿಮ್ಮ ಗಮನವಿರಲಿ. ಕಲಿಯುಗದಲ್ಲಿ ನಾವು ಇತರರನ್ನು ನೋಡುವ ಮೂಲಕ ಅವರನ್ನು ಅನುಕರಿಸಲು ಪ್ರಯತ್ನಿಸುತ್ತೇವೆ. ಗೀತೆಯ ಬೋಧನೆಗಳ ಪ್ರಕಾರ ಇತರರ ಜೀವನವನ್ನು ಅನುಕರಿಸುವ ಬದಲು ನಿಮ್ಮ ಸ್ವಂತ ಸ್ವಧರ್ಮವನ್ನು ಗುರುತಿಸುವುದು ಉತ್ತಮ. ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸುವುದರಿಂದ ಮಾತ್ರ ನಿಮಗೆ ನಿಜವಾದ ತೃಪ್ತಿ ಮತ್ತು ಯಶಸ್ಸು ಸಿಗುತ್ತದೆ. ನಿಮ್ಮ ಉದ್ದೇಶ ಯಾವುದು ಎಂಬುದನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಜೀವನವನ್ನು ನಡೆಸಿದಾಗ ಅಥವಾ ಕೆಲಸಗಳನ್ನು ನಿರ್ವಹಿಸಿದಾಗ ಅದು ನಿಮಗೆ ನಿಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಭಕ್ತಿ ಮತ್ತು ಶರಣಾಗತಿ. ಜೀವನದಲ್ಲಿ ಎಲ್ಲವೂ ಕತ್ತಲೆಯಾಗಿ ಕಂಡುಬಂದಾಗ ಅಂತಹ ಕತ್ತಲೆಯಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲ ಎಂದು
ತೋರಿದಾಗ ಶ್ರೀಕೃಷ್ಣನು ಶರಣಾಗತಿಯ ಮಾರ್ಗವನ್ನು ತೋರಿಸುತ್ತಾನೆ. ದೇವರಿಗೆ ಅಥವಾ ಬ್ರಹ್ಮಾಂಡದ ಶಕ್ತಿಗೆ ನಿಮ್ಮನ್ನು ನೀವು ಶರಣಾಗಿಸಿಕೊಳ್ಳುವುದರ ಮೂಲಕ ಅಹಂಕಾರವನ್ನು ನಿವಾರಿಸುತ್ತದೆ ಮತ್ತು ಭಯವನ್ನು ಮುಕ್ತಗೊಳಿಸುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿ ಆಗುತ್ತಿದೆ ಎಂಬ ನಂಬಿಕೆಯು ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮನ್ನು ರಕ್ಷಿಸುತ್ತದೆ. ಮನಸ್ಸನ್ನು ನಿಯಂತ್ರಿಸಬೇಕು. ಭಗವದ್ಗೀತೆಯ ಪ್ರಕಾರ ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ನಿಯಂತ್ರಿಸುವಲ್ಲಿ ವಿಫಲನಾಗುತ್ತಾನೋ ಅವನಿಗೆ ಆತನ ಮನಸ್ಸೇ ದೊಡ್ಡ ಶತ್ರುವಾಗಿರುತ್ತದೆ. ಕಲಿಯುಗದಲ್ಲಿ ಸಾಮಾಜಿಕ ಮಾಧ್ಯಮ, ಪ್ರದರ್ಶನ ಮತ್ತು ಆಸೆಗಳು ನಮ್ಮ ಮನಸ್ಸನ್ನು ಬೇರೆಡೆಗೆ ಸೆಳೆಯುತ್ತವೆ. ಅಭ್ಯಾಸ ಮತ್ತು ನಿರ್ಲಿಪ್ತತೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಎಂದು ಕೃಷ್ಣ ಹೇಳಿದ್ದಾನೆ. ಕಷ್ಟದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ಥಿರವಾದ ಮನಸ್ಸು ಮಾತ್ರ ನಮಗೆ ಸಹಾಯ ಮಾಡುತ್ತದೆ. ಈ ಕಾರಣಕ್ಕಾಗಿ ನಾವು ನಮ್ಮ ಮನಸ್ಸನ್ನು ಯಾವಾಗಲೂ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.